ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಮುಖಂಡರುಗಳು ಎಲ್ಲ ನಮ್ಮ ನಾಯಕರು ಸಹ ಈ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗುವ ಮುಖಾಂತರ ಚಾಲನೆಯನ್ನು ನೀಡಬೇಕಂತೇಳಿ ನಮ್ಮ ನಾಯಕರಲ್ಲಿ ಕೇಳ್ಕೊತಾ ಇದ್ದೇವೆ. ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಎಲ್ಲ ಸಹಕಾರ ಬಂಧುಗಳಿಗೆ ಸಹಕಾರ ಸಪ್ತಾಹದ ಅಂಗವಾಗಿ ವಿಶೇಷವಾದ ಶುಭಾಶಯಗಳನ್ನು ಕೋರ್ತಾ ಈ ದಿನ ಬಂಗಾರಪೇಟೆ ತಾಲೂಕು ವ್ಯವಸಾಯೋತ್ಪನ್ನಗಳ ಮಾರಾಟ ಸಹಕಾರ ಸಂಘ ಮತ್ತು ಜನತಾ ಬಜಾರ್ TAPCMS ವತಿಯಿಂದ ಈ ಒಂದು ಸಹಕಾರ ಸಪ್ತಾಹ ಮತ್ತು ಇದರ ಅಂಗವಾಗಿ ಉಚಿತವಾಗಿ ವೈದ್ಯಕೀಯ ಒಂದು ಸೌಲಭ್ಯಗಳನ್ನು ತಪಾಸಣೆ ಮಾಡತಕ್ಕಂಥ ಈ ಶಿಬಿರದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಈ ಸಂಸ್ಥೆ ಎಲ್ಲರೂ ಕೂಡ ಚುನಾಯಿತರಾಗಬೇಕಾದ್ರೆ ನಾನಾ ಪಕ್ಷಗಳಿಂದ ಕೂಡ ಆಗಿತ್ತು. ಆದರೆ ಸಂಸ್ಥೆಯನ್ನು ಮುನ್ನಡೆಸಬೇಕು, ಇವತ್ತು ರೈತರ ಸಂಸ್ಥೆ, ರೈತರ ಪರವಾಗಿ ಕೆಲಸ ಮಾಡಬೇಕು ಅಂದಾಗ ರಾಜಕೀಯವನ್ನು ಬದಿಗೊತ್ತಿ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಾಗ್ತದೆ. ಆ ರೀತಿ ಮಾಡಿದ್ರೆ ಮಾತ್ರ ಸಂಸ್ಥೆ ಉದ್ಧಾರ ಆಗಲಿಕ್ಕೆ ರೈತರಿಗೆ ಬಡವರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತೇ ಚುನಾಯಿತರಾಗಿದ್ದೀರಿ, ಮಾಜಿ ಅಧ್ಯಕ್ಷಗಳಿದ್ದೀರಿ, ಮಾಜಿ ನಿರ್ದೇಶಕರಿದ್ದೀರಿ, ನೀವೆಲ್ಲ ಕೂಡ ಒಗ್ಗೂಡಿ ಇವತ್ತು ಸಮಸ್ಯೆ ಇರ್ತಕ್ಕಂಥ ಯಾವುದಾದ್ರೂ ಒಂದು ಆಸ್ತಿಯನ್ನ ಅದನ್ನ ನೀವು ಜೇಡಿ ಕೊಡ್ತಿರೋ, ಅಭಿವೃದ್ಧಿ ಮಾಡ್ತಿರೋ, ಅಂಗಡಿ ಕಟ್ತಿರೋ, ಏನೋ ಒಂಥರ ಮಾಡಿ ಅದರ ಮುಖಾಂತರ ಸಂಸ್ಥೆ ಮೇಲಿರ್ತಕ್ಕಂಥ ಸಾಲವನ್ನು ತೀರಿಸೋದು, ಎರಡನೆಯದಾಗಿ ಸಂಸ್ಥೆಗೆ ಆದಾಯ ಬರ್ತಕ್ಕಂಥ ಯೋಜನೆ ಮಾಡಿಕೊಳ್ಳೋದಕ್ಕೆ ನೀವೆಲ್ಲ ಕೂಡ ಕಾರ್ಯಪ್ರವೃತ್ತರಾಗಬೇಕು ಅಂತೇಳಿ ನಾನಾದರೂ ಕೂಡ ಒಂದು ಸಲಹೆಯನ್ನು ಕೊಡ್ತೇನೆ. ಇವತ್ತು ನಾನು ಮತ್ತು ಸರ್ಕಾರ ಸದಾ ಕಾಲ ಅಲ್ಲಿ ಮುಟ್ಟಿಗಿದ್ದೇವೆ. ಹಿಂದೆ ಕೂಡ ರಾಜಾರೆಡ್ಡಿ ಅವರು ಬಂದು ಆ ಒಂದು ಪ್ರದೇಶವನ್ನ ನಮಗೆ ಕಮರ್ಷಿಯಲ್ ಮಾಡಿಕೊಡ್ಬೇಕು ಅಂದಾಗ ನಾನೇ ಖುದ್ದು ನಿಂತು ಅದನ್ನು ಮಾಡಿಸ್ಕೊಟ್ಟಿದ್ದೇನೆ. ಪುರಸಭೆ ಇರ್ತಕ್ಕಂಥ ಕಂದಾಯವನ್ನು ಕಟ್ಟಬೇಕಾದಾಗ ಸಮಯ ಕೊಡಬೇಕಂದಾಗಲೂ ಕೂಡ ಹಂತವಾಗಿ ಕಟ್ಟಲಿಕ್ಕೆ ಕೂಡ ನಿಮ್ಮೊಟ್ಟಿಗೆ ನಿಂತಿದ್ದೆ. ನಾನು ಯಾವುದೇ ಕಾಲದಲ್ಲೂ ಕೂಡ ನಾನು ಬಂದು ಈ ಸಂಸ್ಥೆಗೆ ಒಳ್ಳೆಯದಾಗಲಿ ಅಂತ ಬಯಸಿದ್ರೆ ವಿನಃ ತೊಂದರೆ ಆಗಲಿ ಅಂತ ಯಾವತ್ತೂ ಬಯಸಿಲ್ಲ. ಇವತ್ತು ಹೇಳ್ತೇನೆ, ಇವೆಲ್ಲ ಕೂಡ ಇವತ್ತು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀನಿ. ನಾನು ಖಂಡಿತವಾಗ್ಲೂ ಕೂಡ
ನೆನ್ನೆ ಕೂಡ ಅಧ್ಯಕ್ಷರು ನಮ್ಮ ಚಂದ್ರಣ್ಣ ಬಂದು ಸರ್ ಗೊಬ್ಬರ ಡಿಮ್ಯಾಂಡ್ ಇದೆ ಅಂತ ತರಬೇಕು ಅಂದಾಗ ನಾನು ಜೆ ಡಿ ಅವ್ರಿಗೆ ಮಾತಾಡಿದ್ದೀನಿ. ನಿಮಗೊಂದು ಮಾತನ್ನು ಕೊಡ್ತೇನೆ, ನೀವು ವ್ಯವಹಾರ ಮಾಡಲಿಕ್ಕೆ ನನ್ನ KLEDಯಿಂದ ನಿಮಗೆ 10 ಲಕ್ಷ ರೂಪಾಯಿಗಳನ್ನು ಕೊಡ್ತೇನೆ. ಜೊತೆಗೆ ಒಂದು ವೇಳೆ ಇನ್ನೂ ಕೂಡ ಹೆಚ್ಚಿನ ವ್ಯಾಪಾರ ಮಾಡ್ತೀನಿ ಅಂದರೆ ನನ್ನ ಕೈಯಿಂದ ಕೂಡ 20 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಮತ್ತೆ ವಾಪಸ್ ತಗೊಳ್ಳಕ್ಕೆ ತಯಾರಾಗಿದ್ದೇನೆ. ಸಾಲ ಅಷ್ಟೇ, ಅದು ಮನ್ನಗೇನೇ ಇಲ್ಲ, ಅದಿಲ್ಲ ಬಡ್ಡ ಇಲ್ಲ, ಇಲ್ಲ ಯಾಕಂದ್ರೆ ಇಲ್ಲ ಬಡ್ಡ ನನ್ನ ಕೈಯಿಂದ ಕೊಡ್ತಕ್ಕಂಥದ್ದು ಕೊಡೋದು ತಗೊಳ್ಳೋದು, ಬಡ್ಡಿ ಇಲ್ಲ. ಹಾಗಾಗಿ 10 ಲಕ್ಷ ರೂಪಾಯಿ ಕೊಡ್ತೀರಲ್ಲ ಅದು ಫ್ರೀ. KLED 10 ಲಕ್ಷ ರೂಪಾಯಿ ನೀವು ಫ್ರೀ. ಇದು ನಿಮಗೆ ಬೇಕು ಅಂದಾಗ, ಸ್ಟಾಕ್ ಬಂದು ಹಣ ಇಲ್ಲ ಅಂದಾಗ ನನ್ನ ಸಂಸ್ಥೆಯಿಂದ 20 ಲಕ್ಷ ಕೊಡ್ತೀನಿ, ಅಕೌಂಟಿಂದನೇ ಕೊಡ್ತೀನಿ, ಅಕೌಂಟಿಂದ ತಗೊಳ್ತೀನಿ ವಾಪಸ್. ಇಷ್ಟು ಮಟ್ಟಿಗೆ ಸದ್ಯಕ್ಕೆ ಮಾಡಬಲ್ಲೆ. ಇನ್ನು ನೀವೆಲ್ಲ ಕೂಡ ಸಂಘದ ವತಿಯಿಂದ ಮನವಿಯನ್ನು ಕೊಟ್ಟಿದ್ದೀರಿ. ಇದನ್ನು ಕೂಡ ಸಹಜ ಈ ಒಂದು ವಾರದಲ್ಲಿ ಯಾರೋ ಸಚಿವರಾಗ್ತಾರೆ, ಆ ಸಹಾಯ ಸಚಿವರಾದರೆ ಅವರ ಬಳಿಗೆ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಖಂಡಿತವಾಗ್ಲೂ ಕೂಡ ಈ ಸಂಸ್ಥೆಗೆ ಲಾಭ ಬರಲಿಕ್ಕೆ ಖಂಡಿತ ಕೂಡ ಸಹಾಯ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತೇನು